ನಮಸ್ಕಾರ. ಎಂಥ ದುಡ್ಡಿನ ಸಮಸ್ಯೆಗಳಿದ್ರೂ ನಿವಾರಣೆ ಆಗುತ್ತೆ. ಎಷ್ಟೇ ಸಾಲದ ಸಮಸ್ಯೆಗಳಿದ್ರೂ ನಿವಾರಣೆ ಆಗುತ್ತೆ. ಆ, ಈ ಒಂದು ಪರಿಹಾರ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಆ, ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಈ ಪರಿಹಾರ ಭಾಳ ಸಿಂಪಲ್ ಪರಿಹಾರ ಮಾಡ್ತಾ ಇದ್ದರೆ ಎಂಥ ದುಡ್ಡಿನ ಸಮಸ್ಯೆಗಳಿದ್ರೂ ನಿವಾರಣೆ ಆಗುತ್ತೆ. ಎಷ್ಟೇ ಲಕ್ಷ ಕೋಟಿ ಸಾಲ ಬಾಧೆಗಳಿದ್ರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಅವರೂ ಕಷ್ಟದಲ್ಲಿರ್ತಾರೆ. ಎಲ್ಲರಿಗೂ ದುಡ್ಡು ಬೇಕು. ಇವತ್ತು ಬದುಕಲಿಕ್ಕೆ ದುಡ್ಡು ಬೇಕು, ಜೀವನ ಮಾಡೋಕ್ಕೆ ದುಡ್ಡು ಬೇಕು. ಹೆಂಡತಿ ಮಕ್ಕಳ, ಅಪ್ಪ ಅಮ್ಮನ್ನ, ಗಂಡ ಹೆಂಡತಿ ಮಕ್ಕಳು ಎಲ್ಲರನ್ನೂ ಸಾಕಬೇಕಂದ್ರೆ ದುಡ್ಡು ಬೇಕು. ಜೀವನಕ್ಕೆ ಇವತ್ತು ಭಾಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ. ದುಡ್ಡಿನ ಕಷ್ಟ ಇದ್ದವ್ರಿಗೆ ಮಾತ್ರ ದುಡ್ಡಿನ ಬೆಲೆ ಗೊತ್ತಿರುತ್ತೆ. ಈ ವಿಡಿಯೋ ನೋಡ್ತಾ ಇದ್ದವರು ಎಲ್ಲರಿಗೂ ಶೇರ್ ಮಾಡಿ. ಇದೇ ಕೊಡೋದು ನನಗೆ ನೀವು ಫೀಸು ಕಾಣಿಕೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ನೋಡಿ. ಇವತ್ತು ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ. ಎಲ್ಲರಿಗೂ ದುಡ್ಡು ಬೇಕೇ ಬೇಕು. ದುಡ್ಡಿಲ್ಲ ಅಂದರೆ ಆಟ ನಡೆಯಲ್ಲ. ಅನಾರೋಗ್ಯದ ಸಮಸ್ಯೆ ಬಂತಂದರೆ ಆಸ್ಪತ್ರೆಗೆ ತೋರಿಸ್ಕೊಳಕ್ಕೆ ದುಡ್ಡು ಬೇಕು. ಮಕ್ಕಳು ಎಜುಕೇಷನ್ಸ್ ಮಾಡಲಿಕ್ಕೆ ದುಡ್ಡು ಬೇಕು. ಮಕ್ಕಳು ಮದುವೆ ಮಾಡಲಿಕ್ಕೆ ದುಡ್ಡು ಬೇಕು. ಸೈಟ್ ತಗೊಳಕ್ಕೆ, ಮನೆ ಕಟ್ಟಕ್ಕೆ ದುಡ್ಡು ಬೇಕು. ಹೆಂಡ್ತಿಗೆ ಬಂಗಾರ ಮಾಡ್ಸೋಕ್ಕೆ ದುಡ್ಡು ಬೇಕು. ಅನಾರೋಗ್ಯದ ಸಮಸ್ಯೆ ಬಂದರೆ ದುಡ್ಡು ಬೇಕು ಅಲ್ರಿ. ಆಸ್ಪತ್ರೆಯಲ್ಲಿ ನಾವು ತಾಯಿ ಗರ್ಭದಿಂದ ಹೊರಗೆ ಬರೋಕ್ಕೂ ದುಡ್ಡು ಬೇಕಲ್ರಿ. ನಾವು ಸತ್ತ ಮೇಲೆ ಮಣ್ಣಿಗೆ ಹೋಗ್ತೀವಲ್ಲ, ಮಣ್ಣಿಗೆ ಹೋಗೋಕ್ಕೂ ದುಡ್ಡು ಬೇಕಲ್ರಿ. ನೋಡ್ರಿ ಹೆಂಗಿದೆ ಕಲಿಯುಗದಲ್ಲಿ, ಎಸ್ಪೆಷಲಿ ಈ ಕಲಿಯುಗದಲ್ಲಿ ದುಡ್ಡಿನ ಮಹತ್ವ ಹೆಂಗಿದೆ ನೋಡ್ರಿ. ದುಡ್ಡಿಲ್ಲ ಅಂದರೆ ಆಟನೇ ನಡೆಯಲ್ಲ. ಎಂಥ ದುಡ್ಡಿನ ಕಷ್ಟಗಳಿದ್ರೂ ನಿಮಗೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಏನು ಮಾಡಬೇಕಪ್ಪ ಅಂತಂದರೆ, ನೀವು ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ, ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ ಒಂದು ಚಿಕ್ಕದು ಪಾಕೆಟ್ ಎಡಿಷನ್ ಭಗವದ್ಗೀತೆ ಸಿಗುತ್ತೆ. ಚಿಕ್ಕದು ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಚಿಕ್ಕದು ಪಾಕೆಟ್ ಎಡಿಷನ್ ಭಗವದ್ಗೀತೆನ ನೀವು ಹಣೆಗೆ ಹೊತ್ಕೊಂಡು ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡ್ತಾ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಈ ಮಂತ್ರನ ಅನ್ಲಿಮಿಟೆಡ್ ಪಠನೆ ಮಾಡಿ. ಖಂಡಿತವಾಗ್ಲೂ ಎಂಥ ದುಡ್ಡಿನ ಸಮಸ್ಯೆಗಳಿದ್ದರೂ ನಿವಾರಣೆ ಆಗುತ್ತೆ. ಸಾಲ ಬಾಧೆಗಳಿದ್ದರೆ ನಿವಾರಣೆ ಆಗುತ್ತೆ. ಆ ಭಗವಂತ ನಿಮಗೊಂದು ಶಕ್ತಿ ಕೊಡ್ತಾನೆ ಸಾಲ ತೀರಿಸಲಿಕ್ಕೆ. ಭಗವಂತ ಯಾವುದೋ ಮಾನವನ ರೂಪದಲ್ಲಿ ನಿಮಗೆ ಬಂದು ಸಹಾಯಗಳು ಖಂಡಿತವಾಗ್ಲೂ ಮಾಡೇ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ನಮ್ಮೆಲ್ಲರ ಧರ್ಮ. ಜೊತೆಗೆ ಭಗವದ್ಗೀತೆಗಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಭಗವದ್ಗೀತೆಗಿಂತ ಇನ್ನೊಂದು ಪರಿಹಾರ ಇನ್ನೊಂದು ಇಲ್ಲ. ನಂಬಿ ಕ್ಲೀನಾಗಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಭಗವಂತ ಒಂದು ದಾರಿ ತೋರಿಸ್ತಾನೆ. ಎಲ್ಲ ದುಡ್ಡಿನ ಸಮಸ್ಯೆಗಳಿಗೆ ಇದು, ಎಲ್ಲ ಸಾಲ ಬಾಧೆಗಳಿಗೆ ಇದು ರಾಮಬಾಣ ಇದ್ದಂಗೆ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ಇದೇ ಕೊಡೋದು ನನಗೆ ನೀವು ಫೀಸು. ಕಂಡು ಜ್ಯೋತಿಷಿಗಳ ಹತ್ರ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ? ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಎಸ್ಪೆಷಲಿ ಗೃಹಿಣಿಯರು, ಹೌಸ್ ವೈಫ್ ಗೃಹಿಣಿಯರು ಮನೆಯಲ್ಲಿರ್ತಾರಲ್ಲ, ಮಾಡಿ. ಗಂಡನಿಗೆ ಅನುಕೂಲ ಆಗುತ್ತೆ. ಇನ್ನು ವ್ಯಾಪಾರ ಮಾಡೋ ಸ್ಥಳದಲ್ಲಿ, ಬಿಸ್ನೆಸ್ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇದನ್ನು ಮಾಡ್ತಾ ಬನ್ನಿ. ಜನ ಆಕರ್ಷಣೆ, ಧನ ಆಕರ್ಷಣೆನೂ ಆಗುತ್ತೆ. ಮತ್ತು ಈ ಎಸ್ಪೆಷಲಿ ಗಂಡು ಮಕ್ಕಳು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅಥವಾ ಪ್ರೈವೇಟ್ ಜಾಬುಗಳಲ್ಲಿ ಫ್ರೀ ಇದ್ದಾಗ, ಇದಕ್ಕೇನು ಟೈಮಿಂಗ್ಸ್ ಏನಿಲ್ಲ, ಟೈಮಿಂಗ್ಸ್ ಏನೂ ಇಲ್ಲ. ಯಾವ ಟೈಮಿಂಗ್ಸನ್ನು ಮಾಡಬೇಕಾದ್ರೆ ಮಾತ್ರ ಬಾಯಿ ಶುದ್ಧವಾಗಿರಬೇಕು. ಒಂದು 3 ಸರಿ ಮೌತ್ ವಾಶ್ ಮಾಡಿಬಿಟ್ಟು ನೀವು ಮಾಡ್ತಾ ಬನ್ನಿ. ಕಾಲು ತೊಳ್ಕೊಂಡು ಮೌತ್ ವಾಶ್ ಮಾಡ್ಕೊಂಡು ಮಾಡ್ತಾ ಬನ್ನಿ. ಭಗವಂತನ
ನಂಬಿ ಈ ಮಂತ್ರ ಹೇಳ್ಕೊಳ್ಳಿ. ತುಂಬ ಪವರ್ಫುಲ್ ಮಂತ್ರ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ನಮಸ್ಕಾರ.